ನನಗೆ ಸಂಬಂಧ ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಅವರಾಗಿದ್ರು ಅಂತ ಹೇಳಿದ್ರು. ನಾನು ಕೂಡ ಅವ್ರನ್ನ ಒಪ್ಪಿಸ್ಬಿಟ್ಟು ನಮ್ಮ ಮಂತ್ರಿಗಳು ಹೇಳಿದಾಗ ರೇವಣ್ಣವರೇ ಫೋನ್ ಮಾಡಿದ್ರು, ಇಲ್ಲ ಮುನಿಯಪ್ಪನವ್ರಿಗೆ ಕೊಟ್ಟಿದ್ದೀರಿ, ಅವ್ರನ್ನೇ ಮುಂದುವರ್ಸೋಣ ಅಂದರು. ಇಲ್ಲ ಅವ್ರೇನೋ ಭಾಳ ಅಸಮಾಧಾನವಾಗಿದ್ದಾರೆ, ನನಗೆ ಬೇಡ ಅಂತಿದ್ದಾರೆ. ನಾನು ಒಪ್ಪಿಸ್ತೀನಿ, ಅವ್ರಿಗೆ ಒಪ್ಪಿಸೋಣ ಅಂತಂದು ಕೇಳಿದೆ. ಅವರು ಇಲ್ಲ ಆಗಲ್ಲ, ನೀನೇನು ಮಾಡ್ತಾಯಿದ್ವಿ, ನೀನು ರೆಡಿ ಇರು ಅಂತಂದರು. ಉಸ್ತುವಾರಿ ಮಂತ್ರಿಗಳು ಆರ್ಡರ್ ಕಾಪಿಯನ್ನು ಕೊಟ್ಟರು. ಕೊಟ್ಟಿರೋದನ್ನು ಜವಾಬ್ದಾರಿಯನ್ನು ನಾವು ಬೇಡ ಅನ್ನೋದು ನನಗೆ ಮನಸ್ಸು ಒಪ್ಪಲಿಲ್ಲ. ಅವ್ರು ಕೊಟ್ಟಿರೋ ಜವಾಬ್ದಾರಿ ತಗೊಂಡು ಅದ್ರ ಕಾರ್ಯಭಾರ ಏನಿದೆಯೋ ಅದನ್ನು ನಿಭಾಯಿಸೋಕ್ಕೆ ಅನಿಸಿದ್ದೆ. ಈಗ ನೀವೇ ನೋಡ್ತಾ ಇದ್ದೀರಿ, ಫಲಾನುಭವಿಗಳು ನೀವು ಇಂಟರ್ವ್ಯೂ ಮಾಡಬೇಕು. ಎಷ್ಟೋ ಜನ ನಾನು ನಿಮ್ಮ ಪೇಪರ್ ಮುಖಾಂತರ ನೋಡಿದೆ, ಏನು ಗೃಹಲಕ್ಷ್ಮಿಯಲ್ಲಿ 2,000 ಕೂಡಿಟ್ಕೊಂಡು ಬಡವರು ಓದೋಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸಿದ್ದಾರೆ. ನಿಮ್ಮ ಪತ್ರಿಕೆಗಳಲ್ಲೇ ನಾನು ಓದಿದ್ದೀನಿ. ಈ ಥರ ಅನೇಕ ಅನುಕೂಲಗಳಾಗ್ತಾಯಿದೆ. ಫಲಾನುಭವಿಗಳನ್ನ ಯಾರು ತಲುಪಿಲ್ಲ, ಅವ್ರು ವಂಚಿತರಾಗವ್ರೆ, ಅವ್ರನ್ನ ಗುರುತಿಸೋಂಥ ಕೆಲಸ ಅಧಿಕಾರಿಗಳಿದ್ದಾರೆ. ಉದಾಹರಣೆಗೆ ಪ್ರತಿ ಹಳ್ಳಿಯಲ್ಲಿ ಕೂಡ ಪ್ರತಿ ಪಂಚಾಯತಿಗೂ PDOಗಳಿದ್ದಾರೆ, ಸೆಕ್ರೆಟರಿಗಳಿದ್ದಾರೆ, ರೆವಿನ್ಯೂ ಸೆಕ್ರೆಟರಿಗಳಿದ್ದಾರೆ. ಪ್ರತಿ ಮನೆಗೂ ಅವರು ಸೆನ್ಸಸ್ ಮಾಡ್ತಿದ್ದಾರೆ. ಆವಾಗ ಯಾರು ಗೊತ್ತಿಲ್ಲ ಅವ್ರನ್ನ ಗುರುತಿಸ್ಬಿಟ್ಟು ಅದು ತಪ್ಪೋಗಿದ್ದಾರೆ. ಗೃಹಲಕ್ಷ್ಮಿಯಲ್ಲೇ ಬೇಕಾದಷ್ಟು ತಪ್ಪೋಗಿವ್ರೆ. ಅವ್ರು ಗುರುತಿಸಿ ಅವ್ರಿಗೆ ಒಂದು ಕಮ್ಯುನಿಕೇಷನ್ ಮಾಡಿ ಅವ್ರು ತಲುಪಿಸುವಂಥ ವ್ಯವಸ್ಥೆ ಮಾಡಿ. ವಿರೋಧ ಪಕ್ಷಗಳು ಇರೋದೇ ಟೀಕೆ ಮಾಡೋಕ್ಕೆ. ವಿರೋಧ ಪಕ್ಷಗಳು ದೇವರು ಹೊರ ಕೊಟ್ಟರು, ಪೂಜಾರಿ ಹೊರ ಕೊಡೋದಿಲ್ಲ. ನನಗೆ ನೀವು ಸರ್ಕಾರದವರೆಲ್ಲ ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರು ಕೂಡ ನಾವು ಅನುಷ್ಠಾನ ಮಾಡಬೇಕಾದಂತರು ಅದನ್ನು ಜನರ ಕೈಗೆ ಸಿದ್ಧ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ ಮಂದಿ ಕ್ರಾಸ್ ಅಂತಕ್ಕಂಥದ್ದು ಸ್ಟೇಟ್ ಪಾಯಿಂಟ್ KSRTCಗೆ ಅಲ್ಲಿ ನಮ್ಮ ಮಂದಿ ಕ್ರಾಸ್ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಮಹಿಳೆಯರಿಗೆ ಶಕ್ತಿ ಯೋಜನೆ ಜಾರಿಯಲ್ಲಿದೆ. ಆದ್ರೆ ಕೂಡ ಅಲ್ಲಿ ಬಸ್ಸೇ ಬರೋದಿಲ್ಲ, ಅಲ್ಲಿ ಸ್ಟೇಜ್ ಇಲ್ಲ ಅಂತೇಳಿ ಮೇಲೆ ಹೋಗ್ತಾ ಇದ್ದಾರೆ. ಅಂಥವೆಲ್ಲ ಗುರುತಿಸಿ ಅದನ್ನೆಲ್ಲ ಜಾರಿಗೆ ತರಕ್ಕೆ ವ್ಯವಸ್ಥೆ ಮಾಡೋದೇ ಈಗ ನಮ್ಮ ಉದ್ದೇಶ. ಚಿಕ್ಕಬಳ್ಳಾಪುರ ಮಾಡಿದ್ರೆ MLAಗೆ ಪ್ರಬಲವಾದ ಆಕಾಂಕ್ಷೆ ಆಗಿದ್ರೆ ಅಂತಹ ಪ್ರಮುಖ ಸ್ಥಾನಗಳ ಮೇಲೆ ನೀವು ದೃಷ್ಟಿ ಇಟ್ಟಿದ್ದವರು ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿರೋದು ನಿಮ್ಮ ಮನಸ್ಸಿಗೆ ತೃಪ್ತಿ ತಂದಿದ್ಯಾ? ನಿಮ್ ಬೆಂಬಲಿಗರ ಅಭಿಪ್ರಾಯ ನಿಮ್ಗೆ ಯಾವ ರೀತಿ ಕೇಳ್ಬಂತು ಈ ಹುದ್ದೆ ಬಗ್ಗೆ? ಈಗ ಎಲ್ರಿಗೂ ಆಸೆ ಇದೆ, ಎಲ್ಲರೂ ಕೂಡ ಅದನ್ನೇ ಹೇಳ್ತವ್ರೆ. ನೀವು MLA ಆಗಬೇಕಾಗಿತ್ತು, MLC ಆಗಬೇಕಾಗಿತ್ತು, ಬೋರ್ಡ್ ಚೇರ್ಮನ್ ಆಗಬೇಕಾಗಿತ್ತು, ಇದು ಜಿಲ್ಲಾ ಇದು ಅಂತ ಅಂದರು. ಅದನ್ನೇ ನಾನು ಆಗಲೇ ಹೇಳಿದೆ, ಮುನಿಯಪ್ಪನವ್ರನ್ನ ಒಪ್ಪಿಸ್ತೀನಿ, ಕೊಡಿ, ನನಗೇನು ಇಲ್ಲದಿದ್ದು ಚಿಂತೆ ಇಲ್ಲ ಅನ್ನೋ ಮಾತನ್ನು ಹೇಳಿದೆ. ಆದರೂ ಒತ್ತಾಯ ಮಾಡಿ ಮಂತ್ರಿಗಳು, ಅಲ್ಲಿ ನಮ್ಮ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಒತ್ತಾಯ ಮಾಡಿ ಈಗ ಕೊಟ್ಟಿದ್ದೀವಿ, ಈ ಜವಾಬ್ದಾರಿಯನ್ನು ನೀವು ನಿಭಾಯಿಸಿ, ಮುಂದೆ ನೋಡೋಣ, ಈ ಸದ್ಯಕ್ಕೆ ಕೊಟ್ಟಿದ್ದೀವಿ ನಮ್ಮ ಮಾತನ್ನು ಹೇಳಿದಾಗ ನಾನು ಬೇಡ ಆಗೋದೇ ಇಲ್ಲ ಅನ್ನೋದು ತಪ್ಪಾಗ್ತದೆ. ನಿಮ್ಮ ಫಾಲೋವರ್ಸ್ ಏನಾದರೂ ನಿರಾಸೆ ಆಗಿದೆಯಾ ಈ ಒಂದು ಹುದ್ದೆ ನೀವು ಸ್ವೀಕಾರ ಮಾಡಿರೋದು? ಹಾಗೆ ಅವೆಲ್ಲ ಇದ್ದೇ ಇರ್ತವೆ ಸಹಜವಾಗಿ. ಕರೆಕ್ಟಾಗಿ ಹೇಳಿ. ಖುಷಿನೇ ಇರುತ್ತೆ, ಕೆಲವ್ರಿಗೆ ಹಣ್ಣು ಏನೋ ಆಗಬೇಕಾಗಿತ್ತು ಇದೊಂದು ಕೊಟ್ಟವ್ರೆ ಅಂತ. ಇರೋದ್ರಲ್ಲಿ ತೃಪ್ತಿ ಪಡೋಣ, ಮುಂದೆ ನೋಡೋಣ.